ಕೂತ್ಕೊಂಡು ಮಾಡೋ ಆಸನಗಳನ್ನ ಮಾಡೋಣ. ಮೊದಲಿಗೆ ವಜ್ರಾಸನ. ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನ ಹಿಂದಕ್ಕೆ ಮಡಚಿ ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಕೈಗಳನ್ನ ತೊಡೆ ಮೇಲೆ ಇಡಿ. ಸೊಂಟ ಸ್ಟ್ರೇಟ್ ಇರ್ಲಿ. ಎದೆ ಮುಂದೆ ಮಾಡಿ. ಭುಜ ರಿಲ್ಯಾಕ್ಸ್ ಆಗಿರ್ಲಿ. ನೇರ ನೋಡ್ತಾ ದೀರ್ಘ ಉಸಿರಾಡಿ. ಮೊಣಕಾಲು ನೋವಿಗೆ, ಕಾಲ ಮಣಿಗಂಟಿನ ನೋವಿಗೆ ಒಳ್ಳೆ ಆಸನ ಇದು. ಹೀಗೆ ಕೂತ್ಕೊಳ್ಳಕ್ ಕಷ್ಟ ಆಗೋದಿದ್ರೆ ತಲೆದಿಂಬನ್ನ ಇಟ್ಕೊಂಡು ಅಭ್ಯಾಸ ಮಾಡಬಹುದು. ನೋವು ಕಡಿಮೆ ಆದ ನಂತರ ತಲೆದಿಂಬು ಇಟ್ಕೊಳ್ಳದೆ ಹೀಗೆ ಮ್ಯಾಟ್ ಮೇಲೆ ಅಥವಾ ಜಮಖಾನದ ಮೇಲೆ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಎರಡೂ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಪಶ್ಚಿಮೋತ್ತಾನಾಸನ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕಾಲ ಹೆಬ್ಬೆರಳುಗಳನ್ನ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ನೋಡಿ, ಬೆನ್ನು ನೇರ ಮಾಡಿ. ಉಸಿರು ಬಿಡ್ತಾ ಸಾಧ್ಯ ಆದಷ್ಟು ಮುಂದಕ್ಕೆ ಬಗ್ಗಿ ಕಣ್ಣು ಮುಚ್ಚಿ ಉಸಿರಾಡಿ. ಜೀರ್ಣಕ್ರಿಯೆಯನ್ನ ಜಾಸ್ತಿ ಮಾಡಲು ಒಳ್ಳೆ ಆಸನ. ಆರ್ಥ್ರೈಟಿಸ್ ಇರೋರಿಗೆ ಹೆಚ್ಚಾಗಿ ಜೀರ್ಣಕ್ರಿಯೆ ಕಮ್ಮಿ ಇರುತ್ತೆ, ಬಾಯಿ ರುಚಿ ಸರಿಯಾಗಿ ಇರೋದಿಲ್ಲ, ಬಾಡಿಲಿ ಹೆವಿನೆಸ್ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಗಳಿಗೆ ಈ ಆಸನ ಒಳ್ಳೆ ಅಭ್ಯಾಸ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಕೈ ಬಿಡಿ. ಪೂರ್ವೋತ್ತಾನಾಸನ. ಉಸಿರು ತೆಗೊಳ್ತಾ ಎರಡೂ ಕೈಗಳನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಹಿಂದಕ್ಕಿಡಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಪಾದಗಳನ್ನ ಮುಂದೆ ಬಗ್ಸಿ ಸೊಂಟ ಮೇಲೆತ್ತಿ ತಲೆಯನ್ನ ಹಿಂದಕ್ಕೆ ನೇತು ಬಿಡಿ. ದೀರ್ಘ ಉಸಿರಾಡಿ. ನಿಧಾನ ಉಸಿರಾಡಿ. ಆರ್ಥ್ರೈಟಿಸ್ ಇರೋರ್ಗೆ ಪ್ರಾರಂಭದಲ್ಲಿ ಇದನ್ನ ಮಾಡಕ್ ಕಷ್ಟ ಆಗಬಹುದು. 5 ಶ್ವಾಸ ಮಾಡ್ಲಿಕ್ಕೆ ಕಷ್ಟ ಆಗೋದಿದ್ರೆ 2 ಅಥವಾ 3 ಶ್ವಾಸ ಮಾಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಕೈಯನ್ನ ಮುಂದಕ್ಕೆ ತನ್ನಿ. ನೆಕ್ಸ್ಟ್ ವಕ್ರಾಸನ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ ಲಂಬವಾಗಿ ಮಡಚಿ ಪಾದವನ್ನ ಎಡ ಮೊಣಕಾಲ ಹತ್ರ ಇಟ್ಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಬಲ ಬದಿಗೆ ತಿರುಗಿ. ಬಲ ಕೈಯನ್ನ ಬೆನ್ನ ಹಿಂದೆ ತಂದು ನೆಲದಲ್ಲಿಡಿ. ಎಡ ಕೈಯನ್ನ ಬಲ ಬದಿಗೆ ತಂದು ಕಾಲಿಗೆ ಸುತ್ತ ಹಾಕಿ ಸೊಂಟ ಆದಷ್ಟು ಹಿಂದಕ್ಕೆ ತಿರುಗಿಸಿ. ಸೊಂಟ ನೇರ ಇಟ್ಕೊಳ್ಳಿ. ಹಿಂದೆ ನೋಡ್ತಾ ದೀರ್ಘ ಉಸಿರಾಡಿ. ನಿಮ್ಮ ಎಲ್ಲಾ ಗಂಟುಗಳ ನೋವಿಗೆ ಒಳ್ಳೆ ಆಸನ. 5 ಸಲ ದೀರ್ಘ ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ, ಕೈ ಬಿಡಿ. ಉಸಿರು ಬಿಡ್ತಾ ಕಾಲನ್ನ ಚಾಚಿ. ಉಸಿರು ತೆಗೊಳ್ತಾ ನಿಮ್ಮ ಎಡ ಕಾಲನ್ನ ಮಡಚಿ ಬಲ ಮೊಣಕಾಲ ಹತ್ರ ಇಡಿ. ಉಸಿರು ಬಿಡ್ತಾ ಎಡ ಕೈಯನ್ನ ಹಿಂದೆ ನೆಲದಲ್ಲಿಡಿ. ಬಲ ಕೈಯನ್ನ ಎಡ ಬದಿಗೆ ತಂದು ಕಾಲಿಗೆ ಸುತ್ತ ಹಾಕಿ ಸೊಂಟ ಆದಷ್ಟು ಹಿಂದಕ್ಕೆ ತಿರುಗಿ. ಚೆಸ್ಟ್ ಓಪನ್ ಆಗ್ಲಿ. ಚೆಸ್ಟ್ ಫಾರ್ವರ್ಡ್. ದೀರ್ಘ ಉಸಿರಾಡಿ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ, ಕೈ ಬಿಡಿ. ಉಸಿರು ಬಿಡ್ತಾ ನಿಮ್ಮ ಕಾಲನ್ನ ಮುಂದಕ್ಕೆ ಚಾಚಿ. ಇನ್ನು ನಾವು ಮಾಡ್ತಾ ಇರೋ ಆಸನ ಬದ್ಧ ಕೋನಾಸನ. ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನ ಒಳಗೆ ಮಡಚಬೇಕು. ನಿಮ್ಮ ಪಾದಗಳನ್ನ ಜೋಡಿಸಿ ಒಳಗೆ ಮಡಚಿ. ಮೊಣಕಾಲು ಹೊರಮುಖವಾಗಿರ್ಲಿ. ಕಾಲ ಹೆಬ್ಬೆರಳುಗಳನ್ನ ಕೈಯಿಂದ ಮುಷ್ಟಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ಸೊಂಟವನ್ನ ನೇರ ಮಾಡಿ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ. ನೀವು ಬಗ್ಗುವಾಗ ನಿಮ್ಮ ಮೊಣಕೈಯಿಂದ ತೊಡೆಯನ್ನ ಕೆಳಗಡೆ ಪ್ರೆಸ್ ಮಾಡ್ಕೊಂಡು ಬಗ್ಗಿ. ಸಾಧ್ಯ ಆದಷ್ಟು ಮುಂದಕ್ಕೆ ಬಗ್ಗಿ. ಸಾಧ್ಯ ಆದ್ರೆ ನಿಮ್ಮ ತಲೆಯನ್ನ ನೆಲಕ್ಕೆ ಮುಟ್ಟಿಸ್ಬೇಕು. ಸಾಧ್ಯ ಆಗೋದಿಲ್ಲ ಅಂದ್ರೆ ಎಷ್ಟಾಗತ್ತೋ ಅಷ್ಟು ಬಗ್ಗಿ ಉಸಿರಾಡಿ. ದೀರ್ಘ ಉಸಿರಾಡಿ. ಆರ್ಥ್ರೈಟಿಸ್ ಅಲ್ಲಿ ಬರೋ ಮೊಣಕಾಲು ನೋವಿಗೆ ಒಳ್ಳೆ ಆಸನ ಇದು. ಸೊಂಟ ನೋವಿಗೆ ಕೂಡ ಒಳ್ಳೇದಾಗತ್ತೆ. ದೀರ್ಘ ಉಸಿರಾಟ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ಕಾಲುಗಳನ್ನ ಚಾಚಿ.